ಗೋಲ್ಡ್ ರಾಣಿ ಐಶ್ವರ್ಯ ಗೌಡ ವಂಚನೆ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ರಾಜಕಾರಣಿಗಳು ಅಧಿಕಾರಿಗಳನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿ ಕಂಬಿ ಹಿಂದೆ ಹೋಗಿರುವ ಐಶ್ವರ್ಯ ಗೌಡ ಕೇಸ್ ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಕೊರಡೆಗೆ ಸುತ್ತಿಕೊಂಡಿದೆ. ಜಾರಿ ನಿರ್ದೇಶನಾಲಯದಿಂದ ಸುರೇಶ್ ಅವರಿಗೆ ನೋಟಿಸ್ ಜಾರಿಯಾಗಿದೆ. ಇಡಿ ಕಳಿಸಿದ ನೋಟಿಸ್ನಲ್ಲಿ ಏನಿದೆ, ಐಶ್ವರ್ಯ ಜೊತೆ ಡಿಕೆ ಸುರೇಶ್ಗೆ ಹಣಕಾಸು ವ್ಯವಹಾರ ಇತ್ತಾ, ಅದೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಐಶ್ವರ್ಯ ಗೌಡ ವಂಚನೆ ಕೇಸ್ಗಳಲ್ಲಿಯೇ ರಾಜ್ಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ ಆರೋಪಿ. ಈ ಚಾಲಾಕಿ ಹೆಣ್ಣಿನ ವಂಚನೆಯ ಹಿಂದೆ ಅನೇಕ ರಾಜಕಾರಣಿಗಳ, ಸರ್ಕಾರಿ ಅಧಿಕಾರಿಗಳ ನೆರಳು ಹಾಗೂ ಹೆಸರು ಎರಡೂ ಸರಿದು ಹೋದವು. ಕೋಟ್ಯಾಂತರ ರೂಪಾಯಿ ವಂಚಿಸಿದ ಈ ಗೋಲ್ಡ್ ರಾಣಿ ತಾನು ಜೈಲಿಗೆ ಹೋಗೋದಲ್ಲದೆ ಬೇರೆಯವರಿಗೂ ದಾರಿ ಮಾಡಿಕೊಡುವ ಮೂಲಕ ಈಗ ರಾಜಕಾರಣಿಗಳ ಹಾಗೂ ಅಧಿಕಾರಿಗಳ ಎದೆಯಲ್ಲಿ ಡವ ಸೃಷ್ಟಿಸಿದ್ದಾಳೆ. ಐಶ್ವರ್ಯ ಗೌಡ ವಂಚನೆ ಕೇಸ್, ಇಡಿ ಬಲೆಯಲ್ಲಿ ಡಿಕೆ ಸುರೇಶ್. ವಿಚಾರಣೆಗೆ ಹಾಜರಾಗಲು ಜಾರಿ ನಿರ್ದೇಶನಾಲಯದಿಂದ ಸಮನ್ಸ್. ಡಿಕೆ ಸುರೇಶ್ ಅವರ ಸಹೋದರಿ ಎಂದು ನಂಬಿಸಿ ಅನೇಕರಿಗೆ ಪಂಗನಾಮ ಹಾಕಿರುವ ಕಿಲಾಡಿ ಐಶ್ವರ್ಯ ಈಗ ಜೈಲು ಪಾಲಾಗಿದ್ದಾಳೆ. ಆದರೆ ಪೊಲೀಸರ ತನಿಖೆಯ ಬಳಿಕ ಇಡಿ ವಿಚಾರಣೆ ಎದುರಿಸುತ್ತಿರುವ ಐಶ್ವರ್ಯ ಗೌಡ ಹಲವರಿಗೆ ಕಂಟಕವಾಗಿ ಕಾಡುತ್ತಿದ್ದಾಳೆ. ಐಶ್ವರ್ಯ ಗೌಡ ಕೇಸ್ನಲ್ಲಿ ಈಗ ಮಾಜಿ ಸಂಸದ ಹಾಗೂ ಬಮೂಲ್ ನಿರ್ದೇಶಕ ಡಿಕೆ ಸುರೇಶ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಏನು ಅಂತ ಹೇಳಿ ಬಂದು ಭೇಟಿ ಮಾಡಿ ಅವರ ಹತ್ರ ಮಾತಾಡಿದಾಗ ಅವರು ಒಂದು ಸಮನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಸಮನ್ಸು ಯಾವ ಕೇಸ್ಗೆ ಅಂತ ಸಂಬಂಧಪಟ್ಟಿದ್ದಿಲ್ಲ, ಬಟ್ ದಾಖಲೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಐಶ್ವರ್ಯ ಗೌಡಗೆ ಸಂಬಂಧಪಟ್ಟಂತ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮತ್ತು ಅವರ ಜೊತೆ ಬೇರೆ ಬೇರೆ ವಿಚಾರಗಳನ್ನ ಅವರು ಅನೇಕ ಮಾಹಿತಿಗಳು ನಮಗೆ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ದಾಖಲೆಗಳನ್ನು ಸಲ್ಲಿಸುವಂತೆ ನೋಟಿಸ್ನಲ್ಲಿ ಸೂಚಿಸಿದ್ದಾರೆ. ಆದರೆ ಜಾರಿ ನಿರ್ದೇಶನಾಲಯದ ನೋಟಿಸ್ ವಿರುದ್ಧ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್, ಇಡಿ ಅಧಿಕಾರಿಗಳು ಅಸಂಬದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ, ನಾನು ಐಶ್ವರ್ಯ ಗೌಡ ಜೊತೆ ಯಾವುದೇ ರೀತಿಯ ಹಣಕಾಸು ವ್ಯವಹಾರ ಹೊಂದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಇದರ ಬಗ್ಗೆ ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಈ ದೇಶದ ಕಾನೂನಿಗೆ ಗೌರವ ಕೊಡುತ್ತೇವೆ, ಸಮಾಜಕ್ಕೆ ಮೋಸ ಮಾಡುವ ಜನರ ವಿರುದ್ಧ ಕ್ರಮಕ್ಕೆ ಸಹಕಾರ ನೀಡಲು ಬದ್ಧರಾಗಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಬ್ರದರು ಈಗಾಗಲೇ ಯಾರೋ ನಮ್ಮ ಹೆಸರನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ನಮ್ಮ ಬ್ರದರು ಇಡಿಗೆ ಏನ್ ಬೇಕಾದ್ರೂ ಹೋಗಿ ಕೋಆಪರೇಟ್ ಮಾಡ್ತಾರೆ, ಸ್ಟೇಟ್ಮೆಂಟ್ ಏನ್ ಬೇಕಾದ್ರೂ ಕೊಟ್ಬಿಟ್ಟು ಸಹಕಾರ ಕೊಟ್ಬಿಟ್ಟು ಬರ್ತಾರೆ. ನಮ್ಗೆ ಇಂತ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯೋರು, ಮೋಸ ಮಾಡೋರು, ನನಗೂ 3-4 ಜನ ಯಾರು ಮೋಸ ಆಗಿದ್ದಾರೆ ಅವರೆಲ್ಲ ಬಂದು ಹೇಳಿದ್ದಾರೆ. ಈ ರೀತಿ ನಿಮ್ ಹೆಸರುಗಳೆಲ್ಲ ಹೇಳ್ಕೊಂಡು ನಿಮ್ ತಂಗಿ ಅಂತ ಹೇಳ್ಕೊಂಡು ಈ ತರ ನಮ್ಗೆ ಮೋಸ ಆಗಿದೆ ಅಂತ ಬಂದು ನನಗೂ ಕೂಡ ಹೇಳಿದ್ದಾರೆ. ಅದು ಕೂಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿ ಅಂತ ಅನ್ಬಿಟ್ಟು ನಾವು ಕೂಡ ಹೇಳಿದೀವಿ. ಸೊ ಅದರಿಂದ ನಾವು ಇಡಿಗೆ ಏನ್ ಬೇಕಾದ್ರೂ ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಒಂದು ಕಡೆ ಡಿಕೆ ಶಿವಕುಮಾರ್ ಇಡಿ ನೋಟಿಸ್ ವಿಚಾರದ ಬಗ್ಗೆ ತುಂಬಾ ಶಾಂತವಾಗಿ ಪ್ರತಿಕ್ರಿಯೆ ನೀಡಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹಲವು ನಾಯಕರು ಡಿಕೆ ಸುರೇಶ್ಗೆ ಜಾರಿ ಮಾಡಲಾಗಿರುವ ನೋಟಿಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ವಿನಾಕಾರಣ ದ್ವೇಷದ ರಾಜಕಾರಣ ಮಾಡಲಾಗ್ತಿದೆ, ಬೇಕಿದ್ದರೆ ನಮ್ಮ ಎಲ್ಲಾ 135 ಶಾಸಕರ ಮೇಲೆಯೂ ಕೂಡ ಇಡಿ ದಾಳಿ ಮಾಡಲಿ, ನೋಟಿಸ್ ಕೊಡಲಿ, ಇಡಿಯನ್ನ ಅದರ ಪಾಡಿಗೆ ಅದರ ಕೆಲಸ ಮಾಡಲು ಬಿಡಿ. ಆದರೆ ಇಡಿಯವರು ಶಿವಕುಮಾರ್ ಹಾಗೂ ಸುರೇಶ್ ಹಿಂದೆ ಬಿದ್ದಿದ್ದಾರೆ. ಇದು ಮುಂದೆ ಎಲ್ಲಾ ಕಾಂಗ್ರೆಸ್ ನಾಯಕರಿಗೆ ಕಂಟಕವಾಗಬಹುದು, ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಡಿ ಅವರು ಒಂದು ಕೆಲಸ ಮಾಡ್ಬಿಡ್ಲಿ, ಎಲ್ಲ 135 ಶಾಸಕರ ಮೇಲೆ ಎಲ್ಲರ ಮನೆ ರೇಡ್ ಮಾಡ್ಲಿ, ಎಲ್ಲರ ಮೇಲೆ ನೋಟಿಸ್ ಕೊಡಿ. ಸುಮ್ಮನೆ ಇದೆಲ್ಲ ಬಿಟ್ಬಿಟ್ರೆ ಒಳ್ಳೇದು. ಯಾಕಂದ್ರೆ ಇದು ಈಗ ಎಲ್ಲದಕ್ಕೂ ಕೂಡ ಇಡಿ ಅವರು, ಶಿವಕುಮಾರ್ ಅವ್ರ ಹಿಂದೆ, ಸುರೇಶ್ ಅವ್ರ ಹಿಂದೆ ಬಹಳ ಹಿಂದೆನೂ ಹೋಗಾಯ್ತು. ಸೊ ಇದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ, ಕೊಟ್ಟಿದಾರ. ಸೊ ಅವರು ಈಗ ಕಾಂಗ್ರೆಸ್ ಅವ್ರ ಮನೆಗೆ ಎಲ್ಲರೂ ನಾವೆಲ್ಲ ತಯಾರಾಗ್ಬಿಡ್ಬೇಕಿನ್ನು. ಇಡಿ ಯಾವಾಗ ಬರ್ತದೋ, CBI ಯಾವಾಗ ಬರ್ತದೋ, IT ಯಾವಾಗ ಬರ್ತದೋ, ನಾವೆಲ್ಲ ತಯಾರಿಕೆಯಲ್ಲಿ ಇರಬೇಕಾಗ್ತದೆ. ಒಟ್ನಲ್ಲಿ ಗೋಲ್ಡ್ ರಾಣಿ ಐಶ್ವರ್ಯ ಗೌಡ ಪ್ರಕರಣ ದಿನಕ್ಕೊಂದು ತಿರುವು ಆಯಾಮ ಪಡೆಯುತ್ತಿದೆ. ಈ ಪ್ರಕರಣದಲ್ಲಿ ಇಡಿ ಬಲೆ ಹೆಣೆದುಕೊಂಡಿದ್ದು, ಆ ಬಲೆಯಲ್ಲಿ ಈಗ ಡಿಕೆ ಸುರೇಶ್ ಸಿಲುಕಿಕೊಂಡಿದ್ದಾರೆ. ಇದು ಡಿಕೆ ಸುರೇಶ್ ಅವರಿಗೆ ಯಾವ ಮಟ್ಟದಲ್ಲಿ ಕಂಟಕವಾಗಲಿದೆ, ಏನೆಲ್ಲಾ ಸತ್ಯಗಳು ಬಹಿರಂಗವಾಗಲಿದೆ ಅನ್ನೋ ಕುತೂಹಲ ಸೃಷ್ಟಿಯಾಗಿರೋದಂತೂ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.